ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಗಣಪತಿ ಹಬ್ಬ ಅದು ನೆಕ್ಸ್ಟ್ ಡೇ ವ್ಲಾಗ್. ಸೊ ನೀವೆಲ್ಲ ಅನ್ಕೋತಿರ್ಬೋದು ಏನಪ್ಪ ಇಷ್ಟು ಬೇಗನೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಚೂರು ಬ್ಯುಸಿ ಇದ್ದೆ. ಸೊ ಅಕ್ಕಾಗೆ ಬಾಗಿನ ಕೊಡಬೇಕಿತ್ತಲ್ಲ, ಸೊ ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ್ಯಂಡ್ ಈ ಸಲ ತುಂಬ ಸಿಂಪಲಾಗಿ ನಾವು ಬಾಗಿನ ಕೊಟ್ಟಿದ್ದು ನಮ್ಮ ಅಕ್ಕಾಗೆ. ಆ್ಯಂಡ್ ನಮ್ಮ ಭಾವ ಕಡೆಯವರು ಪಾಪಗೆ ಇದೆಲ್ಲ ಡ್ರೆಸ್ ಇರ್ಬೋದು ಅಥವಾ ಒಂದು ಟಾಯ್ಸ್ ಇದೆಲ್ಲನೂ ಕೊಟ್ಟು ಕಳಿಸಿದ್ರು. ಆ್ಯಂಡ್ ಅದಾದಮೇಲೆ ಗಣಪತಿ ಕೂರಿಸಿದ್ರು ನಮ್ಮ ಮನೆ ಮುಂದೆನೇ. ಸೊ ಅಲ್ಲಿ ಪ್ರಸಾದ ಕೊಟ್ಟರು, ಅದನ್ನು ತಿಂದೆ. ನಮಗೆ ಒಂಥರ ಊರಲ್ಲಿ ಈ ಥರ ಎಲ್ಲ ಕೂರಿಸ್ತಾಯಿದ್ರು, ಅವಾಗೆಲ್ಲ ಪ್ರಸಾದ ಅಂದರೆ ಬಿದ್ದು ಬಿದ್ದು ಓಡ್ತಿದ್ವಿ. ಆ್ಯಂಡ್ ಆ ಮೆಮೊರೀಸ್ ಎಲ್ಲ ಒಂದು ಸಲ ಕಣ್ಮುಂದೆ ಬಂದಾಗಾಯಿತು. ಸೊ ಮನೆ ಮುಂದೆ ಹುಡುಗರು ತುಂಬ ಚೆನ್ನಾಗಿ ಕೂರಿಸಿದ್ರು ಗಣಪನ. ಸೊ ಅದಾದಮೇಲೆ ಅಕ್ಕಗೆ ಬಾಗಿನ ಕೊಡಬೇಕಿತ್ತಲ್ವ. ಸೊ ಅದು ತುಂಬ ಸಿಂಪಲಾಗಾಯಿತು. ಆ್ಯಕ್ಚುಲಿ ಅವಳು ಏನೂ ಬೇಡ ಅಂತಂದ್ಲು, ಹಾಗಂತ ನಾವು ಕೊಡದೇ ಇರೋದಕ್ಕಾಗಲ್ಲ ನೋಡಿ. ಸೊ ಅಮ್ಮ ಅವಳಿಗೆ ಕೈಗೆ ಸ್ವಲ್ಪ ಅಮೌಂಟ್ ಕೊಟ್ಟರು. ಅವಳು ಏನೂ ಬೇಡ, ಸ್ಯಾರಿ ಏನು ಬೇಡ, ನಾನು ಡ್ರೆಸ್ ತೊಗೊತೀನಿ ಅಂತ ಹೇಳಿದ್ಲು. ಸೊ ಅಮ್ಮ ಅವಳಿಗೆ ಅಮೌಂಟ್ ಕೊಟ್ಟರು. ಸರಿ ಆಯಿತು, ನಿಮ್ಗೆ ಇಷ್ಟ ಬಂದರೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾವು ಈ ಸಲ ಹಬ್ಬ ಈ ಕಡೆ ಗ್ರ್ಯಾಂಡಲ್ಲ, ಈ ಕಡೆ ಸಿಂಪಲಲ್ಲ. ಸೊ ಆ ಥರ ನಾವು ಮಾಡಿದ್ದಿತ್ತು. ಯಾಕಂದರೆ ಈ ಸಲ ನಮಗಂತ ಗ್ರ್ಯಾಂಡ್ ಅಂತ ಏನೋ ಅಂತ ಅನ್ನಿಸ್ಲಿಲ್ಲ. ಸೊ ಅದಕ್ಕೇ ಸಿಂಪಲಾಗೆ ಮಾಡೋಣ ಅಂತ ಮಾಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟು ಪ್ರಸಾದ, ಇನ್ನೊಂದು ಪ್ರಸಾದ ಕೊಡ್ತಾಯಿದ್ರು ಬುಗ್ರಿ ಕಾಳು, ಅದನ್ನು ಇಸ್ಕೊಬರೋಣ ಅಂತ ಹೋದ್ವಿ. ಸೊ ಅದು ಕೂಡ ಸಿಕ್ತು. ಅದಾದಮೇಲೆ ನಮ್ಮ ದೊಡ್ಡಮ್ಮ ಮಗಳು ಬಂದಿದ್ದರು, ಅವ್ರಿಗೂ ಕೂಡ ಬಾಗಿನ ಕೊಟ್ವಿ. ಇದಾಗಿತ್ತು ನನ್ನ ವ್ಲಾಗ್.